ಈ ಒಂದು ಕಥೆಯನ್ನು ನೀವು ಶಾಲಾ ದಿನಗಳಲ್ಲಿ ಕೇಳಿರ್ಬೋದು. ಆ ಕಥೆಯನ್ನು ನಿಮ್ಮ ಬಳಿ ಹಂಚ್ಕೋಬೇಕು ಅಂತ ನನಗನ್ನಿಸ್ತಾ ಇದೆ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಬ್ಬ 25ರ ಹರೆಯದ ಯುವಕ ಒಮ್ಮೆ ಒಂದು ವಿಶಾಲವಾದ ಬರಡು ಪ್ರದೇಶದ ಮೂಲಕ ಹೋಗಬೇಕಾಯಿತು. ಒಂದು ಮರಗಿಡವಿಲ್ಲದ ನಿರ್ಜನ ಪ್ರದೇಶ. ಆ ಯುವಕನಿಗೆ ವಿಶಾಲವಾದ ಮೈದಾನದಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಮುದುಕ ಕಾಣ್ತಾನೆ. ವಯಸ್ಸಿನಿಂದ ಬೆನ್ನು ಬಾಗಿದ್ದ ಮುದುಕ ಮಾವಿನ ಸಸಿಗಳನ್ನು ನೆಡ್ತಾ ಇದ್ದ. ಆತನನ್ನು, ಅಜ್ಜ, ಈಗಾಗಲೇ ಮುದಿಯಾಗಿರುವೆ, ನೀನು ನೆಡುತ್ತಿರುವ ಸಸಿ ಮರವಾಗಿ ಹಣ್ಣು ಬಿಡುವುದು ಯಾವಾಗ? ಆ ಹಣ್ಣನ್ನು ನೀನು ತಿನ್ನುವುದು ಯಾವಾಗ ಎಂದು ಯುವಕ ಕೇಳ್ತಾನೆ. ಬೆನ್ನು ಬಾಗಿದ ಹಣ್ಣು ಮುದುಕ ನಸುನಗುತ್ತಾ ಹೇಳ್ತಾನೆ, ನನ್ನ ತಾತ ಮುತ್ತಾತರು ನೆಟ್ಟ ಮರಗಳ ಫಲ ತಿಂದೇ ಬದುಕಿದ ನಾನು ಈಗ ಸಸಿಗಳನ್ನು ನೆಡ್ತಾ ಇದ್ದೇನೆ. ನನ್ನ ಹೆಂಡತಿ ಮಕ್ಕಳು ಸತ್ತು ಎಷ್ಟೋ ವರ್ಷಗಳಾದವು. ನನ್ನ ಕೊನೆಯ ದಿನಗಳನ್ನು ಎಲ್ಲರಿಗೂ ಉಪಯೋಗವಾಗುವಂತೆ ಏನಾದರೂ ಕೆಲಸ ಮಾಡಬೇಕೆಂದು ತೀರ್ಮಾನಿಸಿ ಈ ಸಸಿಗಳನ್ನು ನೆಡ್ತಾ ಇದ್ದೇನೆ. ಮುಂದೆ ಯಾರಾದರೂ ತಿನ್ನಲಿ ಬಿಡು, ಈ ಬರಡು ಪ್ರದೇಶ ಮುಂದೆ ಎಂದಾದರೂ ಸುಂದರ ತೋಟವಾಗಲಿ ಬಿಡಿ ಎಂದು ಹೇಳಿ ತನ್ನ ಕಾಯಕ ಮುಂದುವರಿಸಿದ. ಆತನನ್ನೇ ನೋಡುತ್ತಿದ್ದ ಈ ಯುವಕ ತುಂಬ ಹೊತ್ತು ನಿಂತಿದ್ದ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸ ಎಂದು ತನಗೆ ತಾನೇ ಹೇಳಿಕೊಂಡು ಪ್ರಯಾಣವನ್ನ ಮುಂದುವರಿಸ್ತಾನೆ. ಇದಾದ ಸುಮಾರು 30 ವರ್ಷಗಳ ನಂತರ ಆಕಸ್ಮಿಕವಾಗಿ ಯುವಕ ಮತ್ತದೇ ಪ್ರದೇಶಕ್ಕೆ ಬಂದ. ಅಷ್ಟು ಹೊತ್ತಿಗೆ ಆತನ ಬೆನ್ನು ಸ್ವಲ್ಪ ಬಾಗಿತ್ತು. ಆದರೆ ಆತ ಕಂಡ ದೃಶ್ಯ ಆತನ ಕಣ್ಣರಳುವಂತೆ ಮಾಡಿತು. ಹಿಂದಿದ್ದ ಬೆಂಗಾಡು ಪ್ರದೇಶ ಸುಂದರ ಮಾವಿನ ತೋಟವಾಗಿ ಮಾರ್ಪಾಡುಗೊಂಡಿತ್ತು. ಈ ಬದಲಾವಣೆ ಹೇಗೆಂದು ಯೋಚಿಸಿದಾಗ ಬೆನ್ನು ಬಾಗಿದ್ದ ಮುದುಕ ಕಾಣಲಿಲ್ಲ. ಆದರೆ ಹಣ್ಣುಗಳಿಂದ ಬಾಗುತ್ತಿದ್ದ ಗಿಡಮರಗಳು ಕಂಡವು. ಹಕ್ಕಿಗಳ ಚಿಲಿಪಿಲಿ, ಪ್ರಾಣಿಗಳ ಓಡಾಟ ಮತ್ತು ಮರಗಳಲ್ಲಿ ಬಿಟ್ಟಿದ್ದ ಹೂಗಳ ಸುವಾಸನೆ ಆ ಪ್ರದೇಶವನ್ನೆಲ್ಲ ವ್ಯಾಪಿಸಿತ್ತು. ಈ ಬದಲಾವಣೆಗೆ ಕಾರಣ ಯಾರೋ ಒಬ್ರು ಪುಣ್ಯಾತ್ಮರು ಬದಲಾವಣೆ ತರಲು ಮಾಡಿದ ತೀರ್ಮಾನ. ಇದು ಎಲ್ಲೋ ನಡೆದ ಘಟನೆ ಅಲ್ಲ. ಇಂತಹ ಬದಲಾವಣೆ ತರುವ ಪುಣ್ಯಾತ್ಮರು ಇಂದೂ ಇದ್ದಾರೆ. 100 ಮರಗಳನ್ನು ನೆಟ್ಟಿರುವ ಸಾಲು ಮರದ ತಿಮ್ಮಕ್ಕ ದಂಪತಿಗಳ ಪರಿಚಯ ಇಲ್ಲದವರು ಯಾರಿದ್ದಾರೆ ಹೇಳಿ? ಇತ್ತೀಚೆಗೆ ಬಂದ 2 ಪತ್ರಿಕಾ ವರದಿಗಳನ್ನು ನೆನಪಿಸಿಕೊಳ್ಬೋದು. ಆದಿಚುಂಚನಗಿರಿ ಮಠದ ಪೂಜ್ಯ ಸ್ವಾಮೀಜಿಯವರು 10 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ವ್ರತ ತೊಟ್ಟು ಕಾರ್ಯಮಗ್ನರಾಗಿದ್ರಂತೆ. ಉದ್ಯಮಿ ಬಸಂತಕುಮಾರ ಪಾಟೀಲರ ಕುಟುಂಬ ವಿಜಾಪುರ ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಸಂಕಲ್ಪ ಮಾಡಿ ಈಗಾಗಲೇ 25,000 ಸಸಿಗಳನ್ನು ನೆಟ್ಟಿದ್ದಾರಂತೆ. ಅವರ ಮಹಾ ಸಂಕಲ್ಪಗಳಲ್ಲಿ ಅವರು ಯಶಸ್ವಿಗಳಾಗಲಿ. ನಾವು ಈ ವರ್ಷ ಮುಗಿಯೋದ್ರೊಳಗೆ ಒಂದಾದ್ರೂ ಸಸಿ ನೆಟ್ಟು ಅದನ್ನು ಪೋಷಿಸಿ ಬೆಳೆಸುವ ಸಣ್ಣ ಸಂಕಲ್ಪ ಮಾಡಲು ಸಾಧ್ಯವೇ? ಸರಕಾರದವರು ಸಸಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರಂತೆ. ಹಾಗಾದ್ರೆ ಇನ್ಯಾಕೆ ತಡ? ಒಂದು ಸಸಿಯನ್ನ ನೆಟ್ಟು ಅದರ ಪಾಲನೆ ಪೋಷಣೆಯನ್ನು ಮಾಡುವ ಸಂಕಲ್ಪವನ್ನ ಹಿಂದೆ ಮಾಡೋಣ. ಧನ್ಯವಾದಗಳು. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.